Hello everyone, welcome to Sanmarga classes. Let us see main question 5 of chapter motion. Answer the following question. Question number 31A. Convert speed of 54 kilometer per hour into meter per second. 54 kilometer per hour into meter per second ಅಂತ ಹೇಳಿದ್ದಾರೆ. ಒಂದು ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಳೋ ಕನ್ವರ್ಷನ್ ಫ್ಯಾಕ್ಟರ್ ನ ಹೇಳ್ತೀನಿ. See, we know that 1 kilometer is equal to 1000 meter. ಸರಿನಾ? ಫೈನ್. ಈಗ ಹಾಗಿದ್ರೆ ಆರ್ ಇಂದ ಸೆಕೆಂಡಿಗೆ ಕನ್ವರ್ಟ್ ಮಾಡೋದು. 1 hour is equal to 60 minutes. But we know that 1 minute is equal to 60 seconds. Therefore, 60 minutes equal to how many seconds? 60 into 60, 3600 second aita. 60 minutes is nothing but 1 hour. Therefore, 1 hour is equal to 3600 seconds. ಈಗ ನನ್ನ ಹತ್ರ 1 kilometer per hour ಇದೆ ಅಂದ್ರೆ ನಾನು ಅದನ್ನ 1000 meter divided by 3600 ಸೆಕೆಂಡ್ ಅಂತ ಬರೀಬಹುದಾ? ಏನಾಗುತ್ತೆ ಇದ್ರ ವ್ಯಾಲ್ಯೂ? 2 5 2 18 36. ಓಕೆ, ಹಾಗಿದ್ರೆ ಕನ್ವರ್ಷನ್ ಫ್ಯಾಕ್ಟರ್ ಏನ್ ಬಂತು? 5/18 ಬಂತ. 1 ಕಿಲೋಮೀಟರ್ ಪರ್ ಅವರ್ ಇಸ್ ಈಕ್ವಲ್ ಟು 5/18 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದಾ? ಇದನ್ನ ಯಾವಾಗ್ಲೂ ನೆನ್ಪಿಟ್ಕೋಬೇಕು. 5/18 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ನಾನು ಯಾವುದೇ ನಂಬರ್ ಅನ್ನ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋದಿದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯ್ತು. 54 into 5/18 is equal to ಎಷ್ಟು ಬರ್ತಾ ಇದೆ ಆನ್ಸರ್? 18 3s are 54. Therefore 5 3s are 15 meter per second. ನೋಡಿ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆನ್ಸರ್ ಬಂತು. ಸೆಕೆಂಡ್ ಒನ್ ಬಿ. ಚೇಂಜ್ ಸ್ಪೀಡ್ ಆಫ್ 6 meter per second into ಕಿಲೋಮೀಟರ್ ಪರ್ ಅವರ್. ಮೀಟರ್ ಪರ್ ಸೆಕೆಂಡ್ ಇಂದ ನಾನೀಗ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ ಯಾವ ಕನ್ವರ್ಷನ್ ಫ್ಯಾಕ್ಟರ್ ನ ಯೂಸ್ ಮಾಡಬಹುದು? 6 into 18/5 ಅನ್ನ ಯೂಸ್ ಮಾಡಬಹುದಾ? ಎಸ್. ನಾವು ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಮಾಡಿದ್ರೆ 5/18 ಯೂಸ್ ಮಾಡ್ತಿದ್ವಿ. ಬಟ್ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ಗೆ ಮಾಡೋದಿದ್ರೆ 18/5 ಅನ್ನ ಮಾಡಬೇಕು. ಸೊ 18 into 6 108 divided by 5. Answer is 21.6 kilometer per hour. C. 31C ಏನಿದೆ? A driver decreases the speed of a car from 25 meter per second to 10 meter per second in 5 seconds. Find the acceleration of car. ಹಾಗಿದ್ರೆ ಡ್ರೈವರ್ ಏನ್ ಮಾಡ್ತಾ ಇದ್ದಾರೆ? ಕಾರ್ ಸ್ಪೀಡ್ ಅನ್ನ 25 ಮೀಟರ್ ಪರ್ ಸೆಕೆಂಡ್ ಇಂದ 10 ಮೀಟರ್ ಪರ್ ಸೆಕೆಂಡ್ಗೆ 5 ಸೆಕೆಂಡ್ ತಗೊಂಡು ಡಿಕ್ರೀಸ್ ಮಾಡ್ತಿದ್ದಾರೆ. ವಾಟ್ ಈಸ್ ಇನಿಷಿಯಲ್ ವೆಲಾಸಿಟಿ? ಯು ಇಸ್ ಈಕ್ವಲ್ ಟು, ಇನಿಷಿಯಲಿ ಎಷ್ಟಿತ್ತು? 25 ಮೀಟರ್ ಪರ್ ಸೆಕೆಂಡ್. ಫೈನಲ್ ಎಷ್ಟಕ್ಕೆ ಬಂದಿಟ್ಕೊಂತು? 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ. ಟೈಮ್ ಎಷ್ಟು? 5 ಸೆಕೆಂಡ್. Then find acceleration. We know that V is equal to U plus AT. ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನಮಗೆ ಗೊತ್ತು. I have to find out acceleration A. Therefore V minus U ಅಂತ ಬರೀತೀನ. V minus U divided by T. V ವ್ಯಾಲ್ಯೂ ಎಷ್ಟಿದೆ? 10 ಮೀಟರ್ ಪರ್ ಸೆಕೆಂಡ್ minus U ವ್ಯಾಲ್ಯೂ 25 ಮೀಟರ್ ಪರ್ ಸೆಕೆಂಡ್ divided by time is 5 seconds minus 15/5 ಆಯ್ತಾ? ಮೈನಸ್ ಸೈನ್ ಇಸ್ ಇಂಪಾರ್ಟೆಂಟ್ ಹಿಯರ್. minus 3 meter per second square. ಅದರ ಅರ್ಥ ಏನು? 25 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದವರು 10 ಮೀಟರ್ ಪರ್ ಸೆಕೆಂಡ್ ಬಂತು ಅಂದ್ರೆ ನೆಗೆಟಿವ್ ಎಕ್ಸಿಲರೇಷನ್. ಸ್ಪೀಡ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ.
Thank you.